ಹಾಯ್ ಫ್ರೆಂಡ್ಸ್, ನಮಸ್ಕಾರ. SCM.377ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಒಗ್ಗರಣೆ ಮುದ್ದೆ ಅಥವಾ ಮಸಾಲ ಜೋಳದ ಮುದ್ದೆ. ತುಂಬಾ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಮುದ್ದೆ ಅಂದ್ರೇ ಇಷ್ಟ ಆಗೋದಿಲ್ವೋ, ಅದರಲ್ಲೂ ಮಕ್ಕಳು ಮುದ್ದೆ ಜಾಸ್ತಿ ತಿನ್ನೋದಿಲ್ಲ ಅಂಥವರಿಗೆ ಈ ರೀತಿ ಮುದ್ದೆ ಒಂದ್ಸಲ ಮಾಡಿಕೊಡಿ. ಪ್ರತಿದಿನ ಪ್ರತಿ ಸಲ ಇದೇ ಥರ ಮುದ್ದೆ ಬೇಕು ಅಂತ ಹೇಳಿ ಕೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಒಂದು ಪಾತ್ರೆಗೆ ಒಗ್ಗರಣೆಗೆ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಸಿಡಿದ ನಂತರ ಕರಿಬೇವು, ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 3 ಉಪಯೋಗಿಸಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿನೂ ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೇಯಲಿ. ನೋಡಿ, ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಎಲ್ಲ. ನಂತರ ಟೊಮೊಟೊ, ಒಂದು ಚಿಕ್ಕ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿಣನ ಹಾಕ್ತಾ ಇದ್ದೀನಿ. ಅರಿಶಿಣ ಹಾಕೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ. ಉಪ್ಪು ಬೇಕಾದರೂ ಈ ಸಮಯದಲ್ಲೇ ಹಾಕ್ಕೊಳ್ಬಹುದು. ಟೊಮೊಟೊನು ಬೆಂದ ನಂತರ ನೋಡಿ ಎಲ್ಲ ತರಕಾರಿನೂ ಬೆಂದಿದೆ. ಈಗ ನಾನು 2 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಜೋಳದ ಹಿಟ್ಟಿಗೆ 2 ಕಪ್ಪು ನೀರು ಸರಿಯಾದ ವಿಧಾನ. ಯಾವ ಕಪ್ಪಲ್ಲಿ ಹಿಟ್ಟು ತಗೊಳ್ತೀರೋ, ಎಷ್ಟು ಮುದ್ದೆ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, 2 ಕಪ್ಪು ನೀರು ಹಾಕಿದ್ದೀನಿ. ಕುದೀಲಿ ನೀರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀರು ಕುದೀಲಿ. ಅಷ್ಟರಲ್ಲಿ ನೋಡಿ, ಯಾವ ಕಪ್ಪಲ್ಲಿ ನೀರು ಹಾಕಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪು ಜೋಳದ ಹಿಟ್ಟನ್ನು ಪ್ರೆಸ್ ಮಾಡಿಬಿಟ್ಟು ತುಂಬಿಟ್ಟಿರೋದು. ನೆಕ್ಸ್ಟ್ ಇಲ್ಲಿ ಒಂದು ಬೌಲಿಗೆ 1/4 ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಗಂಟುಗಳು ಇಲ್ಲದೆ ಇರೋ ರೀತಿ ನೀಟಾಗಿ ಹಿಟ್ಟು ಕಲಸಿ ಇಟ್ಕೋಬೇಕು. ಇನ್ನೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಈ ರೀತಿ ಹಿಟ್ಟು ಕಲಸಿ ಬಿಡೋದ್ರಿಂದ ಗಂಟುಗಳಾಗೋದಿಲ್ಲ ಮುದ್ದೆಯಲ್ಲಿ. ಅದಕ್ಕೋಸ್ಕರ ಪ್ಲೈನ್ ಮುದ್ದೆ ಮಾಡಿದರೂ ಕೂಡ ಇದೇ ವಿಧಾನದಲ್ಲಿ ಮಾಡಿ ಬೆಣ್ಣೆ ಥರ ಬರುತ್ತೆ ಜೋಳದ ಮುದ್ದೆ. ನೋಡಿ, ನೀರು ಕುದಿ ಬಿದ್ದಿದೆ. ಈಗ ಹಿಟ್ಟು 1 ಗಂಟೆ ಇಲ್ಲದೆ ಇರೋ ರೀತಿ ಕಲಿಸ್ಬಿಟ್ಟು ನಿಧಾನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತಿರುಗಿಸ್ತಾ. ಮೀಡಿಯಮ್ ಉರಿ ಇಟ್ಕೊಂಡು ಮತ್ತೆ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಹಿಟ್ಟು ಹಾಕಿದ ಕೂಡಲೇ ಸ್ವಲ್ಪ ತಿರುಗಿಸಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ತಿರುಗಿಸ್ಬಿಟ್ಟು 1-2 ನಿಮಿಷ ಕುದಿಬೇಕು. ಹಿಟ್ಟು ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಇನ್ನು 3/4 ಕಪ್ಪು ಹಿಟ್ಟು ಇದೆ. 2 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ಸ್ವಲ್ಪ ಹಿಟ್ಟು ಹಾಕ್ತಾ ತಿರುಗಿಸ್ಕೋಬೇಕು. ಚೆನ್ನಾಗಿ ಅದೆಲ್ಲ ಹೊಂದ್ಕೋಬೇಕು. ಆ ರೀತಿ ಕಡಿಮೆ ಉರಿ ಇಟ್ಬಿಟ್ಟು ತಿರುಗಿಸಿ. ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪನೇ. ಜೋಳದ ಮುದ್ದೆ ತೆಳ್ಳಗೆ ಇಷ್ಟಪಡ್ತಾರೆ. ಒಂದು ವೇಳೆ ನೀವು ಗಟ್ಟಿ ಮುದ್ದೆ ಇಷ್ಟಪಡೋದಾದರೆ ಹಿಟ್ಟು ಸ್ವಲ್ಪ ಹೆಚ್ಚಿಗೆ ಬೇಕಾದರೂ ಹಾಕ್ಕೊಳ್ಬಹುದು. ನಾನು ತೊಗೊಂಡಿರ್ತಕ್ಕಂಥ ಮೆಜರ್ಮೆಂಟಿಗೆ ಹಿಟ್ಟು ಕರೆಕ್ಟಾಗಿ ಬಂದಿತ್ತು ಮುದ್ದೆ. ತುಂಬ ತೆಳ್ಳಗೂ ಇರಲಿಲ್ಲ, ಅಷ್ಟು ಗಟ್ಟಿನೂ ಇರಲಿಲ್ಲ. ಆ ರೀತಿ ಹದವಾಗಿ ಕರೆಕ್ಟಾಗಿ ಬಂದಿತ್ತು. ನೋಡಿ, ನಾನು ಸ್ವಲ್ಪ ಹಿಟ್ಟು ಉಳಿಸಿದೆ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೂಡಿಸ್ಕೊತಾ ಇದ್ದೀನಿ. ಹಿಟ್ಟೆಲ್ಲ ಕೂಡಿಸಿದ ನಂತರ ಮತ್ತೆ 1-2 ನಿಮಿಷ ಸ್ಟವ್ ಮೇಲೇ ಬಿಡಿ, ಕಡಿಮೆ ಉರಿಯಲ್ಲಿ. ಆವಾಗ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ನಾನಿಲ್ಲಿ ಕಟ್ಟಿಗೆ ಸೌಟಿಂದ ಮುದ್ದೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ಸ್ಟೀಲ್ದಾದರೆ ಉದ್ದ ಇರೋದನ್ನೇ ತಗೊಳ್ಳಿ. ಒಂದು ತಟ್ಟೆ ಮುಚ್ಚಿಟ್ರೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಅಷ್ಟರಲ್ಲಿ ನೋಡಿ, ಒಂದು ಬೌಲಿಗೆ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ತಟ್ಟೆನ ತೊಳೆದು ಬಿಟ್ಟು ನೀರು ಹಾಕಿ ಇಡ್ತಾ ಇದ್ದೀನಿ. ಇದು ಮುದ್ದೆ ಸೌಟು. ಇದನ್ನು ಕೂಡ ತೇವ ಮಾಡಿನೇ ಇಟ್ಕೋಬೇಕು.
ಈ ರೀತಿ ತೇವ ಮಾಡಿ ಇಡೋದ್ರಿಂದ ಮುದ್ದೆ ಅಂಟೋದಿಲ್ಲ ಸೌಟಿಗೆಲ್ಲ. ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಹದವಾಗಿ ಬೆಂದಿದೆ. ಹಿಟ್ಟನ್ನು ಈ ರೀತಿ ಕಂಠಕ್ಕೆ ಎಳಿಬೇಕು ಸೌಟಿಯಿಂದ. ಎಳೆದ್ಬಿಟ್ಟು ಈ ರೀತಿ ಹಿಟ್ಟನ್ನು ತಗೊಂಡು ಸೌಟಿಗೆ ಹಾಕ್ಕೋಬೇಕು. ಮುದ್ದೆ ಸೌಟಿಗೆ ಹಸಿ ಮಾಡಿಬಿಟ್ಟು ಹಿಟ್ಟನ್ನು ಹಾಕ್ಕೋಬೇಕು. ನಿಮಗೆ ಎಷ್ಟು ಮುದ್ದೆ ಚಿಕ್ಕದು ಬೇಕೋ ದೊಡ್ಡದು ಬೇಕೋ ನೋಡಿಕೊಂಡು ಹಿಟ್ಟನ್ನು ಸೇರಿಸ್ಕೊಂಡು ಕೈನ ಒದ್ದೆ ಮಾಡ್ಕೊಂಬಿಟ್ಟು ಮುದ್ದೆನ ತಟ್ಟಬೇಕು. ಈ ರೀತಿ ನೋಡಿ, ಈ ರೀತಿ ತಟ್ಟಿದರೆ ರೌಂಡಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ. ಪ್ರತಿ ಸಲ ಹಿಟ್ಟು ಹಾಕೋಕ್ಕೂ ಮುಂಚೆ ಈ ರೀತಿ ಮುದ್ದೆ ಸೌಟನ್ನು ಹಸಿ ಮಾಡಿಬಿಟ್ಟೆ ಹಿಟ್ಟನ್ನು ಹಾಕ್ಕೋಬೇಕು. ಕೈನ ಒದ್ದೆ ಮಾಡಿಕೊಂಡು ಹಿಟ್ಟು ಮುಟ್ಟಿದರೆ ಸ್ವಲ್ಪನೂ ಅಂಟಿಲ್ಲ ಅಂದರೆ ಕರೆಕ್ಟಾಗಿ ಹಿಟ್ಟು ಬೆಂದಿದೆ ಅಂತ. ಮುದ್ದೆ ಕಾಂಬಿನೇಷನ್ ಮೆಂತೆ ಗೊಜ್ಜು ರೆಸಿಪಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೂ ಯಾರೆಲ್ಲ ವಿಡಿಯೋ ನೋಡಿಲ್ಲ ಪ್ಲೀಸ್ ನೋಡಿ. ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ತೊಗೊಂಡಿರ್ತಕ್ಕಂಥ ಮೆಜರ್ಮೆಂಟಲ್ಲಿ ಈ ರೀತಿ 2 ದೊಡ್ಡ ಮುದ್ದೆ ಹಾಗೂ ಒಂದು ಚಿಕ್ಕ ಮುದ್ದೆ ಕೊನೆಗೆ ಇಷ್ಟ ಆಗಿದೆ. ಇವತ್ತಿನ ಈ ಸ್ಪೆಷಲ್ ಜೋಳದ ಮಸಾಲ ಮುದ್ದೆ ಅಥವಾ ಒಗ್ಗರಣೆ ಮುದ್ದೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಮುದ್ದೆ ಕಾಂಬಿನೇಷನ್ ಬರೀ ತುಪ್ಪ ಹಾಕ್ಕೊಂಡು ತಿಂದ್ರೇ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.